ಮೂಳೆ ಇವು ಕಾಲು ಮತ್ತೆ ಎಲ್ಲೇ ಏನಾದ್ರು ತುಂಡಾದ್ರು ಅದಕ್ಕೆ ಪಕ್ಕ ಔಷಧಿ ಕೊಡ್ತೀವಿ. ಜಾನುವಾರುಗಳಿಗೂ ಅಷ್ಟೇ. ಜವಾಬ್ದಾರಿತನ ಮಾಡೋ ಆಗಿಲ್ಲ. ಹೌದೌದು, ನಾವು ಈಗ ಗೌರ್ಮೆಂಟ್ ಮೆಡಿಸಿನ್ ನಾವು ಇದೇ ಬಳ್ಳಿ ಸೊಪ್ಪು ನೋಡಿ ಸರ್. ನಿಮ್ಮ ಹತ್ರ ಈ ಗುಳಿಗೆ ಅಂತ ಹೇಳಿದ್ನಲ್ಲ, ಇದೇ ನೋಡಿ ಗುಳಿಗೆ ಮಾಡಿಟ್ಟಿದ್ದೀವಿ. ಮಹಾಜನ್ಗಳೇ ನಮಸ್ತೆ, ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಕರ್ಕೊಂಡು ಬಂದಿರೋ ಜಾಗ ಯಾವುದು ಅಂದರೆ, ಮನುಷ್ಯನ ಮೂಳೆ ಹಾಗೆ ಪ್ರಾಣಿಯ ಮೂಳೆ ಎಲ್ಲರೂ ಮುರಿದಿದ್ದರೆ ನಿಮಗೆ ಆಯುರ್ವೇದ ಏನಾದ್ರು ಮುಖಾಂತರ ನಿಮಗೆ ಗುಣ ಆಗಬೇಕು ಅಂದರೆ ಒಂದು ಜಾಗ ಇದೆ. ಆ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನು. ಸೊ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಯಾರಿಗಾದರೂ ಮೂಳೆ ಮುರಿದ ತಕ್ಷಣ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಮೂಳೆ ಕೂಡೋದು ಲೇಟ್ ಆದರೆ, ಕೂಡಲೇ ಇಲ್ಲ ಅಂತ ಏನಾದ್ರು ಸಮಸ್ಯೆ ಬಂದರೆ, ನಿಮಗೆ ಕೂಡಲೇ ಕೂಡಬೇಕು ಅಂತ ಏನಾದ್ರು ಇದ್ದರೆ ನಿಮಗೆ ಆಯುರ್ವೇದ ಒಬ್ಬರು ಔಷಧಿ ಕೊಡೋರಿದ್ದಾರೆ, ಶಿವಪ್ಪಣ್ಣ ಅಂತೇಳಿ. ಅವ್ರು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಈ ಔಷಧಿನ ತುಂಬ ಜನ ತಗೊಂಡಿದ್ದಾರೆ, ತುಂಬ ಜನಕ್ಕೂ ರಿಸಲ್ಟ್ ಬಂದಿದೆ. ಈ ಔಷಧಿ ತಿಂದವರಿಗೆ ಮೂಳೆ ಬೇಗ ಕುಡಿದಿದ್ದವರಿಗೆ ಬೇಗ ಕೂಡುತ್ತೆ. ಅದು ಪ್ರಾಣಿದಾಗಲಿ ಮನುಷ್ಯನದಾಗಲಿ, ಕಾಲು ಮೂಳೆ ಅಥವಾ ಕೈ ಮೂಳೆ ಯಾವುದೇ ಮುರಿದಿದ್ರು ಕೂಡ. ಸೊ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಜಾಗ ಎಲ್ಲಿ ಬರುತ್ತೆ ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ. ಹಾಗೆ ಅವರಲ್ಲಿ ಕೇಳುವ ಯಾವ ಥರ ಔಷಧಿ ಇರುತ್ತೆ, ಹೆಂಗೆ ಸಿಗುತ್ತೆ, ಯಾವ ಥರ ಅನ್ನೋದನ್ನ ನಿಮಗೆಲ್ಲ ಡೀಟೇಲ್ನ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋನ 4 ಜನಕ್ಕೆ ಉಪಯೋಗ ಆಗುತ್ತೆ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ನಮಸ್ಕಾರ ಶಿವಪ್ಪಣ್ಣ. ನಮಸ್ಕಾರ ಸ್ವಾಮಿ. ನಮಸ್ತೆ. ನೀವು ಔಷಧಿ ಕೊಡ್ತೀರಂತಲ್ಲ, ಯಾವುದಕ್ಕೆಲ್ಲ ಔಷಧಿ ಕೊಡ್ತೀರಾ, ಹೇಗೆ ಅನ್ನೋದನ್ನ ಹೇಳಿ ನೋಡುವ. ನಾವು ಔಷಧಿ ಅಥವಾ ಮನುಷ್ಯರು ಇರ್ಬೋದು ಅಥವಾ ಜಾನುವಾರುಗಳು ಇರ್ಬೋದು, ಅವಾಗ ಎಲ್ಬ್ ಕಟ್ಟಾಗಿದ್ದಕ್ಕೆ, ಅದು ಏನೇ ರೀತಿ ಎಲ್ಬ್ ಕಟ್ಟಾಗಿದ್ರು ಗ್ಯಾರಂಟಿ ಇದೆ ನಮ್ಮ ಔಷಧಿ. ಬೆನ್ಮೂಳೆಗಳೇ ಕಟ್ಟಾಗಿ, ಬೆನ್ಮೂಳೆ ಒಂದು ಬರೋದಿಲ್ಲ, ಅದು ಏನೇ ಮಾಡಿದ್ರು ನಮ್ಮ ಹತ್ರ ಸಾಧ್ಯವಿಲ್ಲ. ಅದು ಆಗದೆ ಕೂಡ ಕೈ ಮೂಳೆ, ಕಾಲು ಮೂಳೆ, ಕೈಯು ಕಾಲು ಮತ್ತೆ ಎಲ್ಲೇ ಏನಾದ್ರು ತುಂಡಾದ್ರು ಅದಕ್ಕೆ ಪಕ್ಕ ಔಷಧಿ ಕೊಡ್ತೀವಿ. ಜಾನುವಾರುಗಳಿಗೂ ಅಷ್ಟೇ ಔಷಧಿ ಕೊಡ್ತೀವಿ. ಯಾವ ತರ ಔಷಧಿ ಅದು? ಅದು ಒಂದು ರೀತಿ ಸೊಪ್ಪು. ಅದನ್ನ ಅರ್ಧ ಗುಳಿಗೆ ಮಾಡಿ ಇರ್ತೀವಿ ನಾವು. ಗುಳಿಗೆ ಮಾಡಿ ಆಮೇಲೆ ಅದನ್ನ ನೀವು ತಿನ್ಬೇಕಾದ್ರೆ ಈ ತುಪ್ಪದಲ್ಲಿ ಸೇರ್ಸ್ಕೊಂಡು ತಿನ್ಬೇಕು. ಓಕೆ. ತುಪ್ಪದಲ್ಲಿ. ಆಮೇಲೆ ಅದು ಔಷಧಿ ಬೇಜವಾಬ್ದಾರಿತನ ಮಾಡೋ ಆಗಿಲ್ಲ. ಹೌದೌದು, ನಾವು ಈಗ ಗೌರ್ಮೆಂಟ್ ಮೆಡಿಸಿನ್ ನಾವು ಬೆಳಿಗ್ಗೆ ತಗೊಳ್ಳೋದು, ಮಧ್ಯಾಹ್ನ ತಗೊಳ್ಳೋದು, ಸಂಜೆ ತಗೊಳ್ಳೋದು ಆ ರೀತಿ ಇಲ್ಲ. ವಾರದಲ್ಲಿ 2 ದಿವಸ, ಭಾನುವಾರ ಮತ್ತು ಗುರುವಾರ. ವಾರದಲ್ಲಿ 2 ದಿವಸ ತಗೊಳ್ಬೇಕು. ಬೆಳಿಗ್ಗೆ ತಿಂಡಿ ಆದ್ಮೇಲೆ ಆ ತರನ? ಅದೇನಿಲ್ಲ, ತಿಂಡಿ ಆದ್ಮೇಲೆ ಆರು ತಗೊಳ್ಬಹುದು, ನೀವು ಮುಂಚೆನಾರು ತಗೊಳ್ಬಹುದು, ಅಡ್ಡಿ ಇಲ್ಲ. ಎಷ್ಟೋ ಜನಕ್ಕೆ ವಾಸಿ ಆಗಿದ್ಯಾ? ಬಹಳ ಜನಕ್ಕೆ ಆಗಿದೆ. ತುಂಬಾ ಜನ ಬರ್ತಾರೆ. ಆಮೇಲೆ ನೀವೇನಾದ್ರು ಇದ್ರ ಶುಲ್ಕ ಏನಾದ್ರು ತಗೊಂತೀರಾ ಈ ಆಯುರ್ವೇದ ಔಷಧಿ ಕೊಡೋದಕ್ಕೆ? ಇಲ್ಲ ಸ್ವಾಮಿ, ನಾವಾಗಿ ಅವ್ರನ್ನ ಯಾವುದೇ ಶುಲ್ಕ ಕೊಡಿ ಅಂತ ನಾವೇನ್ ಕೇಳೋದೇ ಇಲ್ಲ. ಅವ್ರು ತಿಳಿದು ಕೊಟ್ಟು ಹೋಗ್ತಾರೆ. ಅವ್ರು ತಿಳಿದು ಕೊಟ್ಟರೆ ನೀವು ಬೇಡ ಅನ್ನೋದಿಲ್ಲ ಅಷ್ಟೇ. ಹಂಗಂತ ನೀವೇನು ಚಾರ್ಜಸ್ ಇಂತಿಷ್ಟ ಆಗುತ್ತೆ ಅಂತ ಕೇಳೋದಿಲ್ಲ. ಈ ವೃತ್ತಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಈ ನಮ್ಮ ಅಪ್ಪರು ಮಾಡ್ತಾ ಇದ್ರು ಇದನ್ನ, ಅವ್ರು ಹೋದ್ಮೇಲೆ ನಾವು ಕೊಡ್ತಾ ಇದೀವಿ. ಅಂದ್ರೆ ಅನುವಂಶಿಕವಾಗಿ ಬಂದಿರೋದು. ಹೌದು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ನಮ್ಮ ಅಜ್ಜಿನ ಕಾಲದಿಂದ ಇದೇ ಮಾಡ್ತಾ ಬಂದಾರ. ನಮ್ಮ ಅಪ್ಪರು ಹೇಳೋರು, ನಮ್ಮ ಅಪ್ಪರು ಕೊಡೋರು ಅಂತ. ಒಂದು 100 ವರ್ಷ ಆಗಿರ್ಬೋದು. 100 ವರ್ಷದ ಮೇಲೆ ಹೊರತು ಅದು ಕಡಿಮೆ ಇಲ್ಲ. ಇದಕ್ಕೊಂದು ಚಿಕ್ಕ ಸ್ಟೋರಿ ಇದೆ ಅಂತ ಹೇಳಿದ್ರಲ್ಲ, ಅದು ಯಾವ ತರ ಸ್ಟೋರಿ ಹೇಳ್ತೀರಾ? ಸ್ವಾಮಿ, ಅದು ಈ ಕೆಲವು ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಈ ಔಷಧಿ ಹೆಂಗ್ ಕಂಡು ಹಿಡಿದ್ರಿ, ಇದು ಹೆಂಗೆ ನಿಮ್ಗೆ ಗೊತ್ತಾಯ್ತು ಇದ್ರ ಬಗ್ಗೆ ಅಂತ ಕೇಳಿದಾಗ, ಅದಕ್ಕೆ ನಾವು ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಶಿಕಾರಿ ಅನ್ನೋದಿತ್ತು, ಜನ ಒಟ್ಟಾಗಿ ಹೋಗೋದು, ಬೇಟೆ ಆಡೋದು ಅಂತ. ಆ ಬೇಟೆ ಆಡಕ್ ಹೋದಾಗ ಏನೋ ಒಂದು ಪ್ರಾಣಿ ಸಿಕ್ಕಿರ್ಬೇಕು. ಸಿಕ್ಕಿದಲ್ಲಿ ಅವಾಗೆಲ್ಲ ಮಟನ್ ಎಲ್ಲ ಪಾಲ್ ಮಾಡ್ಕೆ ಬಂದ್ರು. ಅಂದ್ರೆ ತುಂಡು ಪಾಲ್ ಮಾಡ್ಕೆ ಬಂದಾಗ ಆ ಪಾಲನ್ನ ಈ ಬಳ್ಳಿಯಲ್ಲಿ ಕಟ್ಟಿಗೆ ಬಂದ್ರು. ಇದೇ ಬಳ್ಳಿಲಂತೆ ಬಳ್ಳಿ ಕಟ್ಟಿಗೆ ಬಂದ್ರಂತೆ. ಆದ್ರೆ ಇಲ್ಲಿ ಮನೆ ಬರೋದ್ರೊಳಗೆ ಒಂದೇ ಇದಾಗಿತ್ತು ಸರಿ. ಅಂದ್ರೆ ಮಾಂಸ ಏನ್ ಕಟ್ ಮಾಡಿದ್ರು ಅದಷ್ಟು ಒಂದೇ ಸೇರಿ ಕೂಡ್ಕೊಂಡ್ಬಿಟ್ಟಿದೆ, ಮೂಳೆ ಎಲ್ಲ ಕೂಡ್ಕೊಂಡ್ಬಿಟ್ಟಿದಂತೆ. ಅದ್ರಿಂದ ಜನ ಅಲ್ಲಿಂದ ನಮ್ದು ಈ ಔಷಧಿ ಚಾಲುವಾಗಿ ಬಂತು ಅಂತ ಹಿನ್ನೋರು ಹೇಳೋರು. ಅದನ್ನ ನೀವು ಮುಂದುವರ್ಸ್ಕೊಂಡು ಬಂದಿವಿ. ಆಮೇಲೆ ನೀವು ಯಾವಾಗ ಔಷಧಿ ಕೊಡ್ತೀರಾ? ನಾವು ಕೊಡೋದು ಸಾಮಾನ್ಯವಾಗಿ ವಾರದಲ್ಲಿ ಎಲ್ಲ ಕೊಡ್ತೀವಿ. ಮಂಗಳವಾರ ಒಂದ್ ದಿವಸ ಕೊಡೋದಿಲ್ಲ. ವಾರದಲ್ಲಿ ಮಂಗಳವಾರ ಹೊರತುಪಡಿಸಿ ಎಲ್ಲ ದಿವಸನೂ ಕೊಡ್ತೀವಿ. ಆಮೇಲೆ ಟೈಮಿಂಗ್ಸ್ ಏನಿಲ್ಲ, ನೀವು ಯಾವಾಗ ಬೇಕಾದ್ರೂ ಕೊಡ್ತೀವಿ. ಎಲ್ಲಿಂದ ಬಂದ್ರು ಕೊಟ್ಟು ಕಳಿಸ್ತೀವಿ.
ಓಕೆ ಓಕೆ. ಮತ್ತೆ ಶುಲ್ಕ 1 ರೂಪಾಯಿನೂ ತಗೊಳಲ್ಲ? ಇಲ್ಲ ಸ್ವಾಮಿ, ನಾವು ಅವ್ರದ್ದು ನೀವು ಕೊಡ್ರಿ ಇದು 50 ಆಗುತ್ತೆ ಅಥವಾ 100 ಆಗುತ್ತೆ ಕೊಡಿ ಅಂತ ನಾವು ಅವೆಲ್ಲ ಕೇಳೋದೇನೂ ಇಲ್ಲ. ಅವ್ರು ಕೊಟ್ರು ಕೊಡ್ಬೋದು, ಹಾಗೆ ಹೋಗ್ಬೋದು. ಬಡವರೆಲ್ಲ ಏನು ಕೊಡ್ತಾರೆ, ಕೊಡಕ್ ಸಾಧ್ಯ ಆಯ್ತು ಅಂತೂ ಒಟ್ಟಾರೆ ಅವ್ರಿಗೆ ಒಳ್ಳೇದಾಗ್ಬೇಕು. ದುಡ್ಡು ಗಿಡ್ ಕೊಡ್ದಿದ್ದವ್ರು ನಿಮಗೆ ಬೇರೆ ಏನಾರು ಕಾಯಿಗೆ ಕೊಟ್ಟು ಆ ತರನು ಮಾಡ್ತಾರೆ? ಕಾಯಿ ತರ್ತಾರೆ, ಅನೇಕ ಜನ ಕಾಯಿ ಕೊಟ್ಟು ಹೋಗ್ತಾರೆ. ಆಯ್ತು ಸ್ವಾಮಿ, ಬನ್ನಿ ನೀವು ಆ ಬಳ್ಳಿ ಹೇಗಿದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ, ಬರ್ರಿ ಹೋಗೋಣ ನೋಡಿ. ಸೊಪ್ಪು, ಈ ಸೊಪ್ಪನ್ನು ಅರೆದು ನಾವು ಗುಳಿಗೆ ಮಾಡಿ ಇಟ್ಟಿರ್ತೀವಿ. ಇದೇ ಸೊಪ್ಪಿಂದ? ಇದೇ ಸೊಪ್ಪೊಂದು. ಈ ದಂಟು ಬರುತ್ತಾ? ದಂಟು ಬರಲ್ಲ, ಈ ಸೊಪ್ಪಿಗೆ ತೆರಿಯೋದು, ಅದನ್ನ ಪೂರ್ತಿ ಅರೆದು ಗುಳಿಗೆ ಮಾಡೋದು. ಗುಳಿಗೆ ಅಂದ್ರೆ ಇನ್ನೇನೇನು ಮಿಕ್ಸ್ ಮಾಡ್ತೀರಾ? ಏನು ಮಾಡೋದಿಲ್ಲ, ಇದು ಒಂದೇ. ಆ ಸೊಪ್ಪನ್ನ ಅರೆದು ಉಂಡೆ ಮಾಡ್ತೀವಿ. ಈಗ ಉಂಡೆ ತೋರಿಸ್ತೀನಿ, ಬೇಕಾದ್ರೆ ಮಾಡಿಟ್ಟವು ಇದಾವೆ. ಬನ್ನಿ ತೋರಿಸ್ತೀರಾ? ಆಯ್ತಾ, ತೋರಿಸ್ತೀನಿ. ಈ ಬಳ್ಳಿ ಸ್ವಾಮಿ ಇದೇ ಎಲೆನ ಹೀಗೆ ತಗೊಂಡು ಇದನ್ನ ನೀವು ಅರೆದು ತಿನ್ಬೇಕು. ಆಮೇಲೆ ಇದ್ರ ಒಂದು ಲಕ್ಷಣ ಇದೆ ಮಾತ್ರ, ಈ ಔಷಧಿದು ಹೆಣ್ಮಕ್ಳು ಬಳೆ ಕೈನವ್ರು ಮಾತ್ರ ಮುಟ್ಟೋ ಹಾಗಿಲ್ಲ. ಏನ್ ಹಂಗೆ ಅದು ಮುಟ್ಟಬಾರ್ದು ಅಂತ ಹಿಂದಿನಿಂದ ಮಾಡ್ಕೆ ಬಂದ್ರೆ, ಅದು ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಿಂದಿನಿಂದಲೂ ಅಷ್ಟೇ, ಹೆಣ್ಮಕ್ಳು ಬಳೆ ಕೈನವ್ರು ಮುಟ್ಟಬಾರ್ದು ಅಂತ. ಬಳೆ ಕೈನವ್ರು ಅಂದ್ರೆ ಮದುವೆ ಆದವರು? ಅಲ್ಲಲ್ಲ, ಮದುವೆ ಆದವರಲ್ಲ, ಅದು ಈ ಗಂಡು ಇದ್ದರು. ಅದೇ ಗಂಡು ಸತ್ತರ್ ಬಳೆಗಳೇ ಏನು ಇರಲ್ಲ, ಅಂತರು ಮುಟ್ಬೋದು. ಅಂದ್ರೆ ಮುಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಅದು ಏನು ತೊಂದ್ರೆ ಏನಿಲ್ಲ, ಅದು ಏನಾಗುತ್ತೆ ಹಿಂದಿನಿಂದ ಆ ರೀತಿ ಮಾಡ್ಕೊಂಡು ಬಂದರ್ ಬಿಟ್ರೆ, ಹಿಂದಿನಿಂದ ಬದ್ಧ ಪದ್ಧತಿ ಅನುಸರಿಸ್ತಾ ಬಂದಿವಿ. ಹೌದು. ಈ ಎಲೆ ಹೆಂಗಿರುತ್ತೆ, ರುಚಿ ಹೆಂಗಿರುತ್ತೆ? ಇದು ಬಹಳ ಕಹಿ. ಇದು ತಿಂದು ನೋಡಿದ್ರೆ, ಈ ಔಷಧಿನೂ ಅಷ್ಟೇ, ಇದನ್ನ ನೀವು ತಿಂದು ನೋಡಿದ್ರು ಅಷ್ಟೇ ಕಹಿ ಇರುತ್ತೆ. ಬರೀ ಎಲೆನು ತಿನ್ಬೋದು? ಯಾರು ತಿನ್ನೋದಿಲ್ಲ ಸಾಮಾನ್ಯವಾಗಿ, ಬಹಳ ಕಹಿ, ಮತ್ತೇನಲ್ಲ, ಬಹಳ ಕಹಿ. ತಿಂದ್ರು ಒಳ್ಳೇದು. ಓಕೆ, ಬನ್ನಿ ಆ ಗುಳಿಗೆ ತೋರಿಸ್ತೀರಾ? ಹೌದು ಸರ್, ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್, ನಿಮ್ಮ ಹತ್ರ ಈ ಗುಳಿಗೆ ಅಂತ ಹೇಳಿದ್ನಲ್ಲ, ಇದೇ ನೋಡಿ, ಈ ಗುಳಿಗೆ ಮಾಡಿಟ್ಟಿದ್ದೀವಿ. ಈ ರೀತಿ ಇರುತ್ತೆ ಗುಳಿಗೆ. ಸೊಪ್ಪಲ್ಲೇ ಅರ್ದಿರೋ? ಹೌದೌದು, ಬರೀ ಅದೇ ಮಾತ್ರ, ಬೇರೆ ಏನು ಹಾಕಿ ಸೇರ್ಸಲ್ಲ ಇದಕ್ಕೆ. ತಿನ್ಬೇಕಾದ್ರೆ ಮಾತ್ರ ಈ ತುಪ್ಪದಲ್ಲಿ ಸೇರ್ಕೊಂಡು, ಅಂದ್ರೆ ಕಹಿ ಗೊತ್ತಾಗಬಾರ್ದು ಅಂತ. ಹೌದೌದು. ಆಮೇಲೆ ಈ ಬಳ್ಳಿಗಳು ಎಲ್ಲಿ ಜಾಸ್ತಿ ಕಂಡು ಬರುತ್ತೆ? ನಮ್ಮ ಆಮೇಲೆ ಈ ಮಲೆನಾಡು ಭಾಗದಲ್ಲಿ ಜಾಸ್ತಿ ಕಾಣಿಸುತ್ತೆ ಇದು. ಈಗ ಮೇಲೆ ಬಯಲುಸೀಮೆ ಕಡೆಗೆ ಹೋದ್ರೆ ಇದಿಲ್ಲ. ಇಲ್ಲ, ಇಲ್ಲಿ ನಮ್ಮ ಮಲೆನಾಡು ಅಕ್ಕಪಕ್ಕ ಇಲ್ಲಿ ಎಲ್ಲೆಲ್ಲೂ ಇದೆ ಇದು. ಅಂದ್ರೆ ಮಲೆನಾಡು, ಶಿವಮೊಗ್ಗ? ಶಿವಮೊಗ್ಗ ಈ ಕಡೆ, ಶಿವಮೊಗ್ಗ ಈ ಕಡೆ, ಸಾಗರ, ತೀರ್ಥಹಳ್ಳಿ. ಹೌದೌದು, ಇಲ್ಲೆಲ್ಲ ಇದೆ. ನೋಡಿ ಸ್ವಾಮಿ, ಈ ಔಷಧಿ ತಗೊಳ್ಳೋದ್ರಿಂದ ನಿಮ್ಗೆ ಯಾವಾಗಲೂ ಅಥವಾ ಬಿದ್ದು ನಾಡಿ ಏನಾದ್ರು ಹಳೆ ನೋವುಗಳು ಇದ್ರು ಅಂತ ನೋವಿಗೂ ಬಹಳ ಒಳ್ಳೇದಾಗುತ್ತೆ ಇದು ಔಷಧಿ. ಹಳೆ ನೋವು ಏನೋ ಇದ್ರೆ ಅದಕ್ಕೂ ಒಳ್ಳೇದು. ಹೌದೌದು, ಬೇಗ ವಾಸಿ ಆಗುತ್ತೆ. ಬೇಗ ವಾಸಿ ಆಗುತ್ತೆ. ಮತ್ತೆ ಬೇರೆ ಮತ್ತೆ ಇನ್ನೇನು ನೀವು ಅದೇ ರೀತಿ ಮತ್ತೆ ಈ ವಾತ ಕಸ ಅದು ಇದು ಅಂತ ಹೇಳ್ತಾರಲ್ಲ ಸ್ವಾಮಿ, ಅದಕ್ಕೂ ಬಹಳ ಒಳ್ಳೇದು. ಈ ಮೊಣಕಾಲು ನೋವು, ಗಂಟು ನೋವು ಅಥವಾ ಈ ಬೆನ್ನು ನೋವು, ಈ ವಾತ ಕಸದಿಂದ ಶುರುವಾಗುತ್ತೆ ಅಂತಾರಲ್ಲ, ಅಂತದಕ್ಕೂ ಬಹಳ ಒಳ್ಳೇದು, ಅದಕ್ಕೂ ತಗೊಂಡು ಹೋಗ್ತಾರೆ. ಮಹಾಜನಗಳೇ, ನೋಡಿದ್ರಲ್ಲ, ವಿಡಿಯೋ ನಿಮ್ಗೆ ಉಪಯೋಗ ಬರ್ಬೋದೇನೋ. ಈ ಅಡ್ರೆಸ್ಸಿಗೆ ಬರ್ಬೇಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ, ಯಾಕಂದ್ರೆ ಇದು ಹಳ್ಳಿ ಪ್ರದೇಶ, ಮಣ್ ರೋಡ್ಗಳು, ಅಡ್ಡದಿಡ್ಡಿ ರೋಡ್ಗಳಿರುತ್ತೆ. ಸೊ ಅದಕ್ಕಾಗಿ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಅಡ್ರೆಸ್ನ ನಾನು ಮ್ಯಾಪ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ನೀವು ಅವ್ರಿಗೆ ಫೋನ್ ಮಾಡಿ ಬಂದರೆ ಒಳ್ಳೆಯದು. ಪ್ರತಿ ವಾರದ ಮಂಗಳವಾರ ಮಾತ್ರ ಇರೋದಿಲ್ಲ, ಅದು ಬಿಟ್ಟು ಎಲ್ಲ ದಿನವೂ ಇರುತ್ತೆ. ಅವರಿಗೆ ಫೋನ್ ಮಾಡಿ ಬರೋದು ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಬಾಯ್ ಬಾಯ್.